ಕರ್ನಾಟಕ ಟಿವಿ ವೀಕ್ಷಕರಿಗೆ ಸ್ವಾಗತ. ದೇವನಹಳ್ಳಿ ತಾಲೂಕು ಬಿದಲೂಪುರ ಗ್ರಾಮದಲ್ಲಿ ಶ್ರೀ ದ್ರೌಪದಿ ಮತ್ತು ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಬಿಕೆ ನಾರಾಯಣಸ್ವಾಮಿಯವರ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ದೇವರಿಗೆ ಬೆಣ್ಣೆ ಅಲಂಕಾರ, ಅನ್ನ ಸಂತರ್ಪಣೆ ಹಾಗೂ ವಿಶೇಷ ಪೂಜಾ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ನೀಲೇರಿ ಅಂಬರೀಶ್ ಗೌಡ ಅವರು ಮಾತನಾಡಿ, ಕರಗ ಉತ್ಸವವು ಪಾಂಡವರ ಪತ್ನಿ ದ್ರೌಪದಿಯನ್ನು ಗೌರವಿಸುವ ಪ್ರಮುಖ ವಾರ್ಷಿಕ ಆಚರಣೆಯಾಗಿದೆ. ನೂತನ ಪ್ರತಿಷ್ಠಾನೆಯಂದು ಕೆಲ ಕಾರಣಾಂತರಗಳಿಂದ ಸನ್ನಿಧಾನಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಗ್ರಾಮದಲ್ಲಿ ಶಾಂತಿ, ಸೌಹಾರ್ದತೆ, ಸಹಬಾಳ್ವೆ ನೆಲೆಸಲು ದೇವಸ್ಥಾನವು ಅತ್ಯಮೂಲ್ಯವಾಗಿದೆ. ಧರ್ಮರಾಯಸ್ವಾಮಿ ದೇವಸ್ಥಾನವು ಕೇವಲ ಒಂದು ಐತಿಹಾಸಿಕ ಹೆಗ್ಗುರುತಲ್ಲ, ಇದು ನಂಬಿಕೆ, ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಜೀವಂತ ಸಾಕ್ಷಿ. ಕಾಲಕಾಲಕ್ಕೆ ಮಳೆ ಬೆಳೆ ಕರುಣಿಸಿ ಸಕಲ ಜೀವರಾಶಿಗಳ ಸಮೃದ್ಧಿಗೆ ನಿತ್ಯ ಪೂಜೆ ಪುನಸ್ಕಾರಗಳು ಹೆಚ್ಚಾಗಲೆಂದು ಶುಭ ಹಾರೈಸಿದರು. ಈ ಬಿದಲೂಪುರ ಗ್ರಾಮದಲ್ಲಿ ದ್ರೌಪದಿ ಅಮ್ಮ ಮತ್ತು ಧರ್ಮರಾಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿತ್ತು. ಆಗಲೇ ಬರಬೇಕಾಗಿತ್ತು. ಹೀಗೆ ಕಾರಣಾಂತರಗಳಿಂದ ನಾವು ಇರಲಿಲ್ಲ, ಅದಕ್ಕೋಸ್ಕರ ಬರಲಿಕ್ಕಾಗಲಿಲ್ಲ. ಇವತ್ತು ವಿಶೇಷವಾದಂಥ ಪೂಜೆ ಇಟ್ಕೊಂಡಿದ್ವಿ. ಅದಕ್ಕೋಸ್ಕರ ಇವತ್ತು ಈ ದ್ರೌಪದಮ್ಮ ದೇವಸ್ಥಾನ ದೇವರ ಆಶೀರ್ವಾದನ ಪಡ್ಕೊಳ್ಳಲಿಕ್ಕೆ ನಾವು ಕೂಡ ಇವತ್ತು ಯಾವ್ಯಾವ 65 ದಿವಸ ಕೂಡ ನಾವು ಧಾರ್ಮಿಕ ಆ ದಾರಿಯಲ್ಲೇ ಹೋಗ್ತಾ ಇರೋದು. ನಾವೆಲ್ಲ ದೇವರನ್ನ ಮತ್ತು ಆ ದೇವ ಅನುಗ್ರಹದಿಂದ ನಾವೆಲ್ಲ ಇವತ್ತು ಜೀವನ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಯಾವಾಗಲೂ ಧಾರ್ಮಿಕದಲ್ಲಿ ಎಲ್ಲ ಹಬ್ಬಗಳು ಬರ್ತವೆ. ವರ್ಷದಲ್ಲಿ 365 ದಿವಸ ಕೂಡ ನಮಗೆ ಒಂದೊಂದು ತಿಂಗಳಿಗೆ 2 ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಬಿಕೆ ನಾರಾಯಣಸ್ವಾಮಿ, ಕರವೇ ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್, ಗಂಗವಾರ ಚೌಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಮಲೇಶ್, ಧಾರ್ಮಿಕ ಮುಖಂಡ ಶಿವಕುಮಾರ್, ಆರಾಧ್ಯ, ಬಿಜೆಪಿ ಮುಖಂಡರಾದ ಸುರೇಶ್ ಆಚಾರ್ ಮತ್ತಿತರರು ಹಾಜರಿದ್ದರು.